ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ. ಬನ್ನಿ ವಾಟರ್ ಫಾಲ್ಸ್ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಯಾವ ರೀತಿ ಪ್ಲೇಟ್ ಅಂತ ನಿಮಗೆ ಗೊತ್ತಿದೆ. ಇದಕ್ಕೆ ನಾನು ಏನು ಮಾಡ್ಕೊತೀನಿ, ಫಸ್ಟು ನೀರಿನ ಒಂದು ಅಂಶದ ಒಂದು ಪೇಂಟ್ನ ನಾನು ಫಸ್ಟ್ ಮಾಡ್ತೀನಿ. ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಬ್ಲೂ ಕಲರ್ ಇರುತ್ತೆ ಫ್ರೆಂಡ್ಸ್. ಇದು ಬ್ಲೂ ಕಲರ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ವೇಸ್ಟ್ ಕಲ್ಲುಗಳಲ್ಲಿ ನಾವು ಈ ವಾಟರ್ ಫಾಲ್ ಹೇಗೆ ಮಾಡೋದಂತೇಳಿ ನೋಡೋಣ. ಮತ್ತು ಕಲ್ಲು ಯೂಸ್ ಮಾಡಿದ್ದೀನಿ, ತೆಂಗಿನಕಾಯಿ ಚಿಪ್ಪನ್ನ ಯೂಸ್ ಮಾಡಿದ್ದೀನಿ. ಅದರಿಂದ ನಾವು ಯಾವ ರೀತಿ ಮಾಡೋಣ ಮತ್ತೇಳಿ ನೀರಿನ ಅಂಶಕ್ಕೆ ಬಂದು ಗ್ಲೂನ ಯೂಸ್ ಮಾಡಿದ್ದೀನಿ ನಾನು. ಅದನ್ನು ಮಾಡೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂತಂದರೆ, ಈಗ ಎಲ್ಲರಿಗೂ ಸಹ ಕೆಮ್ಮು, ಈ ವಾತಾವರಣಕ್ಕೆ ಮತ್ತು ಕಫ ಕಟ್ಕೊಂಡಿದೆ. ವಿಳೆದೆಲೆ ನೀವು ಕೇಳಿರ್ತೀರ. ಆ ವಿಳೆದೆಲೆನ ನೀರಿನಲ್ಲಿ ಕುದಿಸಿ ಆ ನೀರು ಕುಡಿಯೋದ್ರಿಂದ ಕೆಮ್ಮೂ ಸಹ ಕಮ್ಮಿ ಆಗುತ್ತೆ. ಮತ್ತು ನಮಗೆ ಕಟ್ಟಿರ್ತಕ್ಕಂಥ ಒಂದು ಕಫನೂ ಸಹ ಅದು ಕರಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಏನು ಮಾಡಿ ಅಂತಂದರೆ, ಇದು ತುಂಬ ಒಳ್ಳೆ ಮದ್ದು. ಇದು ವಿಳೆದೆಲೆನ ನೀರಿನಲ್ಲಿ ಕುದಿಸಿ ಅದು ಸ್ವಲ್ಪ ಬೆಚ್ಚಗಿರಂಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಬಾಣಂತಿಯರಿಗೆ ಹೇಗೆ ಅಂತಂದರೆ, ಮಕ್ಕಳಿಗೆ ಅಜೀರ್ಣ ಆಗೋದ್ರೆ, ಮಕ್ಕಳಿಗೆ ಏನಾದರೂ ಕಫ ಕಟ್ಟಿದರೆ ಹೇಗೆ ಹೋಗ್ಸೋದು ಅಂತಂದರೆ, ನಾವು ಊಟ ಮಾಡಿ ಆದಮೇಲೆ ವಿಳೆದೆಲೆಗೆ ಒಂದೇ ಒಂದು ಬೆಳ್ಳುಳ್ಳಿ, ಒಂದು ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಒಂದು ಕಲ್ಲು ಉಪ್ಪು ಹಾಕಿ ಚೆನ್ನಾಗಿ ಅಗೆದು ನುಂಗಿ ಸ್ವಲ್ಪ ಬಿಸಿನೀರು ಕುಡಿದ್ರೆ ಸಾಕು. ನಮಗೆ ಜೀರ್ಣ ಆಗಿ ನಮ್ಮಂತ ಕುಡಿಯತಕ್ಕಂಥ ಹಾಲಲ್ಲಿ ಮಕ್ಕಳಿಗೆ ಜೀರ್ಣಶಕ್ತಿ ಬಂದು ಅದು ಕಫ ಕರಗುತ್ತೆ ಮತ್ತು ಅವ್ರಿಗೆ ಜೀರ್ಣನೂ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಉಪಾಯನ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ನೀವು ಸಣ್ಣದಾದ ಟಿಪ್ಸ್ನ ಹೇಳಿದ್ದೀನಿ. ಬನ್ನಿ, ಈಗ ನಾನು ಮಾಡಿದ್ದೀನಿ ನೋಡಿ. ಆಲ್ರೆಡಿ ಕಲ್ಗಳನ್ನ ಜೋಡಿಸಿ ಮತ್ತು ಆ ತೆಂಗಿನ ಚಿಪ್ಪಲ್ಲಿ ಮೇಲ್ಗಡೆ ನೀರು ಬರೋಂಗೆ ಮಾಡಿ ಸಣ್ಣದಾಗಿ ಚಿಪ್ ನಾನು ನೀಟಾಗಿ ಅದನ್ನು ಇದು ಮಾಡಿಕೊಂಡು ಅದನ್ನು ಸಹ ನೀಟಾಗಿ ಒಂದ್ರ ಕೆಳಗಡೆ ಒಂದು ಜೋಡಿಸಿ ನೀರು ಬರೋಂಗೆ ಮಾಡಿದ್ದೀನಿ. ಈಗ ಒಂದು ತೆಂಗಿನ ಮರ, ಅದು ಪ್ಲಾಸ್ಟಿಕ್ದೇ ನಾನು ಯೂಸ್ ಮಾಡಿದ್ದೀನಿ. ಆದರೂ ಸಹ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೆಂಗಿನ ಮರ ಇರೋಂಗೆ. ಈ ಸೈಡ್ ಒಂದು ಇಟ್ಟಿದ್ದೀನಿ. ಮತ್ತು ಹೂವು ಮತ್ತು ಈ ಕಲ್ಗಳ ಮೇಲೆ ನೀವು ನೋಡ್ಬೋದು, ಕಲ್ಗಳ ಮೇಲೆ ಏನು ಹಾಕಿದ್ದೀನಿ ಅಂದರೆ, ಈಗ ಹುಲ್ಲಿರೋಂಗೆ ಕಾಣಿಸ್ಬೇಕಲ್ಲ ನಮಗೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಪೇಪರ್ ಕಟ್ ಮಾಡಿ, ಹಸಿರು ಕಲರ್ ಪೇಪರ್ ಕಟ್ ಮಾಡಿ ಸ್ವಲ್ಪ ಫೆವಿಕಲ್ ಹಾಕಿ ಅದನ್ನು ಹಾಕಿ ಕಲ್ಗಳು ಕಾಣಿಸ್ಲಿ ಅಂತೇಳಿ, ನಾನು ಹಸಿರು ಥರ ಕಾಣಿಸ್ಲಿ ಅಂತೇಳಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಇನ್ನೊಂದು ಸ್ವಲ್ಪ ನಾನು ಗ್ಲೂ ಹಾಕ್ಕೊಳ್ತಾ ಇದ್ದೀನಿ, ಅದು ನೀಟಾಗಿ ಕಾಣಿಸ್ಲಿ ಅಂತೇಳಿ. ಈಗ ನೋಡಿ, ಕಂಪ್ಲೀಟಾಗಿದ್ದು ಒಂದು ವಾಟರ್ ಫಾಲ್ ರೆಡಿಯಾಗಿದೆ. ಇದ್ರ ಮಧ್ಯದಲ್ಲಿ ನಾನು ಒಂದು ಸಣ್ಣದಾದ ಒಂದು ಡಕ್ಕನ್ನು ಸಹ ಇಡ್ತೀನಿ. ಯಾಕಂದರೆ ಈ ನೀರಿನಲ್ಲಿ ಮೀನು, ಹಲವಾರು ವಿಧದ ಒಂದು ಪ್ರಾಣಿ ಪಕ್ಷಿಗಳು ಇರುತ್ತೆ. ಅದರಲ್ಲಿ ಮೀನು ಸಹ ಒಂದು. ಮೀನು ಮತ್ತು ಬಾತುಕೋಳಿನ ನಾನು ಪ್ಲಾಸ್ಟಿಕ್ ತೆಗೆದಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಬೋದು. ಈ ರೀತಿ ಈ ಒಂದು ಉಪಯೋಗ ಪಡ್ಕೊಳ್ಳಿ ಅಂತೇಳಿ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಒಳ್ಳೆ ವಿಧದ ಒಂದು ವಿಡಿಯೋನ ಮಾಡಿ ತೋರಿಸ್ತೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.